ಇಂಡಿಯನ್ ಸ್ಪಿನ್ನರ್ಸ್ ವರ್ಸಸ್ ಎಸ್.ಎ ಬ್ಯಾಟರ್ಸ್ ತಿಪ್ಪಣ್ಣ ಗೌಡ ಅವರೇ ಕೇಳ್ತಾ ಇರೋದು. ಕರೆಕ್ಟ್, ಅದೇ ತರ ಇದೆ. ಬಟ್ ಏನಪ್ಪಾ ಅಂದ್ರೆ ಯಾವ ರೇಂಜ್ಗೆ ಮಂಜು ಬೀಳುತ್ತೆ. ಇಂಡಿಯಾ ಏನಾದ್ರು ಟಾಸ್ ಗೆದ್ಬಿಟ್ರೆ ಫಸ್ಟ್ ಬೌಲಿಂಗ್ ಹಾಕ್ಬಿಡ್ತಾರೆ. ಅವಾಗ 3 ಜನ ಸ್ಪಿನ್ನರ್ ಮಾರಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಡ್ಯೂ ಬರಕ್ ಮುಂಚೆ ಭಯಂಕರ ಬೌಲಿಂಗ್ ಹಾಕ್ಬಿಡ್ಬೋದು. 7 ಗಂಟೆಗೆ ಶುರು ಆಗ್ತಾ ಇದೆ, ಜ್ಞಾಪಕ ಇರಲಿ, T20 ಮ್ಯಾಚ್ಗಳು. ಸೊ ದಟ್ ಮಕ್ಕಳು ಮಲ್ಕೊಳಕ್ ಮುಂಚೆ ಫಿನಿಶ್ ನೋಡ್ಬಿಟ್ಟು ಮಲ್ಕೊಳ್ಕಿಂತ ಮುಂಚೆ 8 ಗಂಟೆಗೆ ಶುರು ಆಯ್ತು. ನಿಮ್ ಜ್ಞಾಪಕ ಐತಲ್ಲ. ಸೊ ಫಸ್ಟೇ ಬೇಗ ಶುರುವಾಗೋಯ್ತು ಅಂತ ಹೇಳಿದ್ರೆ ನಮ್ಮ ಸ್ಪಿನ್ನರ್ಗಳು ಫಸ್ಟ್ ಬೌಲಿಂಗ್ ಮಾಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ಮಾರಕ ಇರ್ತಾರೆ. ಡ್ಯೂ ಏನಾದ್ರು ಬತ್ತು ಅಂತ ಹೇಳಿದ್ರೆ ಅವಾಗ ಬ್ಯಾಟಲ್ ಈಕ್ವಲ್ ಆಗುತ್ತೆ. ಗುರು, ಈ ಸೌತ್ ಆಫ್ರಿಕಾ ಲೈನಪ್ ಅಲ್ಲಿ ಆ ಡಿವಾಲ್ಡ್ ಬ್ರೇವಿಸ್ ಮೇಲೆ ಕಣ್ಣಿಡ್ರಪ್ಪ ನೀವು ದಯವಿಟ್ಟು. ಯಾಕೆ ಅಂತ ಹೇಳ್ಬಿಡ್ತೀನಿ ನಿಮ್ಗೆ. ನಾವು ಅಭಿಷೇಕ್ ಶರ್ಮಾ ಬಗ್ಗೆ ಮಾತಾಡಿದ್ವಲ್ಲ, 204 ಏನೋ ಸ್ಟ್ರೈಕ್ ರೇಟ್ ಇಟ್ಟಿದ್ದಾರೆ ಈ ವರ್ಷ ಅಂತ. ಈ ವರ್ಷ ಅದೇ ರೇಂಜ್ ಅಲ್ಲಿ 1000ಕ್ಕಿಂತ ಹೆಚ್ಚು ರನ್ ನೋಡಿದು 183 ಸ್ಟ್ರೈಕ್ ರೇಟ್ ಇಟ್ಟಿದ್ದಾರೆ ಡಿವಾಲ್ಡ್ ಬ್ರೇವಿಸ್. ನೀವ್ ಹೇಳ್ಬೋದು, ಸರ್ ಅಭಿಷೇಕ್ ಶರ್ಮಾ 204, ಇವ್ರು 183 ಕಮ್ಮಿ ಅಲ್ವಾ ಸರ್ ಅಂದ್ರೆ, ಸ್ವಾಮಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಅಭಿಷೇಕ್ ಶರ್ಮಾ ಪವರ್ ಪ್ಲೇಲಿ 6 ಓವರ್ ಬ್ಯಾಟಿಂಗ್ ಆಡ್ತಾರೆ. ಡಿವಾಲ್ಡ್ ಬ್ರೇವಿಸ್ ಔಟ್ ಸೈಡ್ ಪವರ್ ಪ್ಲೇನೆ ಬ್ಯಾಟಿಂಗ್ ಆಡೋದು. ಹಾಗಾಗಿ ಆ ಮಿಡ್ಲ್ ಓವರ್ಸ್ ಡೆತ್ ಅಲ್ಲಿ 183 ಇದೆ ಅಂದ್ರೆ ಇದು ಔಟ್ ಸ್ಟ್ಯಾಂಡಿಂಗ್ ಸ್ಟ್ರೈಕ್ ರೇಟ್. ಹಾಗಾಗಿ ಇಂಡಿಯನ್ ಸ್ಪಿನ್ನರ್ಸ್ ವಿರುದ್ಧ ಅವರು ಯೂಸ್ ಮಾಡೋ ಅಂತ ಅಸ್ತ್ರ ಯಾವುದು ಅಂದ್ರೆ ಅದು ಡಿವಾಲ್ಡ್ ಬ್ರೇವಿಸ್.